ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಸ್ಪೆಷಲ್. ನಾನು ವೈದೇಹಿ ಬಾಟಿ. ನಮ್ಮ ಲೂಸಿಯಾ ಡೈರೆಕ್ಟರ್ ಪವನ್ ಕುಮಾರ್ ಅವರು ಎಲ್ಲಿ ಹೋದ್ರು ಅಂತ ಎಲ್ಲರೂ ಕೂಡ ಹುಡುಕ್ತಾ ಇದ್ವಿ. ಯಾಕೆ ಯಾವುದೇ ಸಿನಿಮಾನ ಇನ್ನೂ ತನಕ ಘೋಷಣೆ ಮಾಡಿಲ್ಲ ಅಂತ ಅನ್ಕೊಳ್ತಾ ಇರುವಾಗಲೇ ಈಗ ಶೋಧ ಕಾರ್ಯಕ್ಕೆ ಬಂದಿದ್ದಾರೆ. ಪತ್ನಿನ ಹುಡುಕುವಂತಹ ಒಂದು ಕೆಲಸಕ್ಕೆ ಅವರು ಹೊರಟಿರುವಂಥದ್ದು. ಸೈಕಾಲಜಿಕಲ್ ಥ್ರಿಲ್ಲರ್ ವೆಬ್ ಸೀರೀಸ್ ಬರ್ತಾ ಇದೆ. ಶೋಧ ಅನ್ನೋದು ಇದೆ ಆಗಸ್ಟ್ 29ನೇ ತಾರೀಕು ಅದು ರಿಲೀಸ್ ಆಗ್ತಾ ಇದೆ. ಅದರ ಬಗ್ಗೆ ಮಾತನಾಡೋದಕ್ಕೆ, ಹಾಗೆ ಅವರ ಪರ್ಸನಲ್ ಲೈಫ್ ಬಗ್ಗೆ, ಅವರ ಡೈರೆಕ್ಷನ್ ಬಗ್ಗೆ ಒಂದು ಸ್ವಲ್ಪ ಮಾತಾಡೋಣ. ಅದಕ್ಕೂ ಮುಂಚೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ತೆ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ನಾವು ಹೇಳಿದ್ವಿ, ತುಂಬಾನೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ ನಿಮ್ಮ ಒಂದು ಡೈರೆಕ್ಷನ್ ಅಲ್ಲಿ ಬರುತ್ತಾ ಅಥವಾ ನೀವು ಆಕ್ಟಿಂಗ್ ಮಾಡಿರೋದಂತ ಸಿನಿಮಾ ಏನಾದ್ರು ಬರುತ್ತಾ ಅಂತಂದು. ಎಲ್ಲಿ ಕಳೆದು ಹೋಗ್ಬಿಟ್ರಿ ಸರ್ ನೀವು ಅಂತ 2023 ಆದ್ಮೇಲೆ? ನನ್ನಲ್ಲಿ ನಾನೇ ನೀವೇ ಕಳೆದೋಗಿದ್ರು ಫುಲ್ ನೇಚರ್ ಅಲ್ಲಿ. ಐ ಮೀನ್ ಜನರಲಿ ಸುಮಾರು 22 ವರ್ಷದಿಂದ ಬೇರೆ ಬೇರೆ ಥರದ್ದು ಕತೆ ಹೇಳೋ ಇದರಲ್ಲೇ ಇನ್ವಾಲ್ವ್ ಆಗಿದ್ರಿಂದ ಥಿಯೇಟರ್ ಇದರಲ್ಲಿ. ಸೊ ಐ ಥಿಂಕ್ ಆಫ್ಟರ್ ಒಂದು ಫೀಚರ್ ಫಿಲ್ಮ್ ಆದಮೇಲೆ ಐ ಥಾಟ್ ಲೆಟ್ಸ್ ಲುಕ್ ಅಟ್ ದರ್ ಮೋರ್ ಥಿಂಗ್ಸ್ ಟು ಡೂ ಇನ್ ಲೈಫ್ ಅಂತ. ಆಗ ಒಂಚೂರು ಒಂದು ಫಾರ್ಮಿಂಗ್ ಒಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಅದರಲ್ಲೇ ಒಂದಿಷ್ಟು ಚೆನ್ನಾಗಿ ದಿನ ಕಳೆದೋಗಿದ್ವಿ ಅದರಲ್ಲಿ. ಬಟ್ ಎನಿವೇ, ಇದು ಕೂಡ ಶೋಧಾದ ಐ ಆಮ್ ಜಸ್ಟ್ ಆ್ಯಕ್ಟಿಂಗ್. ಆ್ಯಂಡ್ ನನ್ಗೆ ಗೊತ್ತಿರೋ ಡಿರೆಕ್ಟರ್ ಕೂಡ ಸುನಿಲ್, ಲೂಸಿಯಾನಲ್ಲಿ ಹಿ ವಾಸ್ ದಿ ಅಸಿಸ್ಟೆಂಟ್ ಆಗಿದ್ರು ಆಗ 2012ಅಲ್ಲಿ. ಸೊ ಎಲ್ಲ ಗೊತ್ತಿರೋ ಟೀಮ್ ಎಲ್ಲ ಸೇರ್ಕೊಂಡು ಏನೋ ಮಾಡ್ತಿದ್ವಿ ಅಂದಾಗ ಜಸ್ಟ್ ಜಂಪ್ಟ್ ಇನ್. ಓಕೆ, ಸೈಕಾಲಜಿಕಲ್ ಥ್ರಿಲ್ಲರ್ ಥರ ಅನ್ಸುತ್ತೆ ನಾವು ಟ್ರೈಲರ್ ನೋಡಿದಾಗ. ಸೊ ತುಂಬ ಚೆನ್ನಾಗಲ್ಲಿ ನೀವು ಕಾಣಿಸ್ಕೊಳ್ತಾ ಇದ್ದೀರಾ. ನಿಮ್ಮ ಆ್ಯಕ್ಟಿಂಗ್ ಕೂಡ ನಮಗೆ ತುಂಬ ಚೆನ್ನಾಗಿ ಅನಿಸ್ತಾ ಇದೆ. ಹೇಗೆ ಇದು ಹುಟ್ಕೊಂತು ಶೋಧ ಅನ್ನೋದು? ನಿಮ್ಮನ್ನು ಹೆಂಗೆ ಅಪ್ರೋಚ್ ಮಾಡಿದ್ರು? ನೀವು ಯಾವ ರೀಸನ್ಗೆ ಇದನ್ನು ಒಪ್ಕೊಂಡ್ರಿ ಅಂತ? ಅಲ್ಲ, ನನಗೆ ಇವ್ರು ಫೋನ್ ಮಾಡಿ ಈ ಥರದ ಒಂದು ಸೀರೀಸ್ ಟ್ರೈ ಮಾಡ್ತಾ ಇದ್ದೀವಿ, ಅದರಲ್ಲಿ ನೀವು ಲೀಡ್ ಕ್ಯಾರೆಕ್ಟರ್ ಆದರೆ ಚೆನ್ನಾಗಿರುತ್ತೆ ಅಂತ ಹೇಳಿದಾಗ, ಅದು ಒಂದು ಏನಿದೆ ಸ್ಟೋರಿ ಬಗ್ಗೆ ಅಂದಾಗ ತುಂಬ ರಫ್ ಆಗಿ ಏನು ನೀವು ಟ್ರೈಲರಲ್ಲಿ ನೋಡ್ತಾ ಇದ್ದೀರಾ ಅದೇ ಅರ್ಥದಲ್ಲೇ ಎಕ್ಸ್ಪ್ಲೈನ್ ಮಾಡಿದ್ರು. ಆ್ಯಂಡ್ ಇಮಿಡಿಯೇಟ್ಲಿ ನನಗೆ ಗೊತ್ತಾಯಿತು ದಟ್ ಆ್ಯಕ್ಟ್ ಮಾಡೋದಕ್ಕೆ ಇದರಲ್ಲಿ ತುಂಬ ಮಜಾ ಇರುತ್ತೆ. ಯಾಕಂದರೆ ಸಾಕಷ್ಟೇ ಸೀಕ್ವೆನ್ಸಸ್ ಆಗಲಿ, ಎಮೋಷನ್ಸ್ ಎಲ್ಲ ಥರ ರೀತಿಯಲ್ಲಿ ಮೇಲೆ ಕೆಳಗೆಲ್ಲ ಹೋಗೋ ಥರದ್ದು. ಸೊ ಆ್ಯಸ್ ಅನ್ ಆ್ಯಕ್ಟರ್ ನಾನು ಯಾವಾಗಲೂ ಆ ಥರದ್ದು ತುಂಬ ಇಷ್ಟಪಟ್ಟಿದ್ದೀನಿ. ನಾಟಕಗಳಾಗಲಿ ಮಾಡೋದ್ರಲ್ಲೆಲ್ಲನೂ ಬೇರೆ ಒಂದೇ ಒಂದು ಒನ್ ಡೈಮೆನ್ಷನಲ್ ಆಗೋ ಬದಲು ತುಂಬ ಗ್ರೇ ಏರಿಯಾಸ್ ಇರುವಂಥ ಕ್ಯಾರೆಕ್ಟರ್ಸ್ ಆದರೆ ಮಜಾ ಇರುತ್ತೆ ಅಂತ. ಸೊ ಇಮಿಡಿಯೇಟ್ಲಿ ಆ ರೀಸನ್ಗೆ ಒಂದು ಒಪ್ಕೊಂಡಿದ್ದು. ಎರಡನೇದು, ಇವತ್ತಿನ ದಿನ ನೀವು ಆ್ಯಸ್ ಅ ಪರ್ಫಾರ್ಮರ್ ಸಿನಿಮಾನಲ್ಲಿ ಅದರದ್ದೇ ಆದ ಲಿಮಿಟೆಡ್ ಒಂದಿಷ್ಟು ರೂಲ್ಸ್ ಎಲ್ಲ ಇದೆ ಬಾಕ್ಸ್ ಆಫೀಸಲ್ಲಿ. ಇವತ್ತು ಯಾವ ಥರದ್ದು ನೋಡ್ತಾರೆ ಏನು. ಸೊ ಆವಾಗ ಸೀರೀಸ್ ಆಫರ್ಸ್ ಅ ಮಚ್ ಓಪನ್ ಸ್ಪೇಸ್ ಇದ್ದಂಗೆ, ಮೋರ್ ಕ್ರಿಯೇಟಿವ್ ಫ್ರೀಡಮ್ ಸಿಗುತ್ತೆ. ನಾವು ಆ ಬಾಕ್ಸ್ ಆಫೀಸ್ ರೂಲ್ಸ್ ಪ್ರಕಾರ ಮಾಡಬೇಕಾಗಲ್ಲ. ಇನ್ನೊಂದು ಮೇಜರ್ ರೀಸನ್ ಬಂದು, ನಮ್ಮ ಕನ್ನಡದಲ್ಲಿ ಯಾವುದೇ ಪ್ಲ್ಯಾಟ್ಫಾರ್ಮ್ ಸೀರೀಸ್ ಅಂತ ಮಾಡೋದಕ್ಕಿನ್ನೂ ಮುಂದೆ ಬಂದಿರಲಿಲ್ಲ. ಅಂಥದ್ರಲ್ಲಿ ಝೀ ಅವ್ರು ಬಂದು ದೇ ಆರ್ ಡೂಯಿಂಗ್ ಇಟ್. ಅಂದರೆ ಬೇರೆ ಬೇರೆ ಭಾಷೆಗಳಲ್ಲಿ ಈ ಬೇರೆ ಪ್ಲ್ಯಾಟ್ಫಾರ್ಮ್ಸ್ಗಳು ಮಾಡ್ತಾ ಇದ್ದಾರೆ. ಬಟ್ ನಮ್ಮಲ್ಲಿ ಯಾರೂ ಅಷ್ಟು ಆಸಕ್ತಿ ತೋರಿಸಿರಲಿಲ್ಲ. ಸೊ ಝೀ ಅವ್ರು ಬಂದು ಈ ಥರದ್ದು ನಾವು ಟ್ರೈ ಮಾಡ್ತಾ ಇದ್ದೀವಿ, ಒಂದಿಷ್ಟು ಸೀರೀಸ್ನ ನಾವು ಪ್ರೊಡ್ಯೂಸ್ ಮಾಡ್ತೀವಿ ಅಂದಾಗ ಐ ಸಮ್ವೇರ್ ಫೆಲ್ಟ್ ನಾವು ಈ ಕಡೆ ಕಾಂಟೆಂಟ್ ಕ್ರಿಯೇಟರ್ಸ್ ಅಥವಾ ಡಿರೆಕ್ಟರ್ಸ್, ರೈಟರ್ಸ್, ವಿ ಶುಡ್ ಆಲ್ಸೋ ಕೊಲಾಬ್ರೇಟ್. ಸೊ ಈ ಥರದ್ದು 1, 2, 3 ಅಥವಾ ಒಂದು 5 ಈ ಥರದ್ದು ವರ್ಕ್ ಆಗೋದ್ರೆ ದೆನ್ ಇಟ್ ಬಿಕಮ್ಸ್ ಅ ಗುಡ್ ಸಾರ್ಟ್ ಆಫ್ ಅ ನ್ಯೂ ಸ್ಟ್ರೀಮ್. ಸೊ ಸಾಕಷ್ಟು ಬೇರೆ ರೈಟರ್ಸ್, ಡಿರೆಕ್ಟರ್ಸ್, ಆ್ಯಕ್ಟರ್ಸ್ಗೆ ಎಲ್ರಿಗೂ ಹೊಸ ಥರದ್ದು ಒಂದು ಕೆಲಸ ಹುಟ್ಟುತ್ತೆ. ಸೊ ಐ ಥಾಟ್ ಇಟ್ ಶುಡ್ ಬಿ ಸಂಬಡಿ ಶುಡ್ ಕಮ್ ಫಾರ್ವರ್ಡ್ ಅಂಡ್ ಡು ಇಟ್. ಇನಿಷಿಯೇಟಿವ್ ತಗೋಬೇಕು. ಸೊ ಇವಾಗ ನೀವು ಹೇಳಿರೋ ಪ್ರಕಾರ ನೋಡ್ತಾ ಹೋದರೆ, ಇವಾಗ ಬಾಕ್ಸ್ ಆಫೀಸಿಂದು ಅದು ಬೇರೆ ಥರ ವರ್ಕ್ ಆಗುತ್ತೆ, ಇವಾಗ ವೆಬ್ ಸೀರೀಸು ಬೇರೆ ಥರ ವರ್ಕ್ ಆಗುತ್ತೆ. ಸೊ ಇನ್ನು ಮುಂದಿನ ದಿನಗಳಲ್ಲಿ ನಾವು ಜಾಸ್ತಿ ಆ ಕಡೆ ಹೋಗದೆ ಈ ಕಡೆನೇ ಜನರು ಬರುವಂತಹ ಸಾಧ್ಯತೆ ಜಾಸ್ತಿ ಇದೆಯಾ? ಅಲ್ಲ, ಅದೇನಿಲ್ಲ, ಹಂಗೆ ಅನ್ಕೊಂತಿದ್ರು. ಬಟ್ ಈಗ ಫ್ರಮ್ ಸೋಗೆ ಎಲ್ಲರೂ ಹೋದರು. ಸೊ ದರ್ ಇಸ್ ನೋ ರೂಲ್ಸ್. ಆಡಿಯನ್ಸ್ ಯಾರೂ ಒಂದು ರೂಲ್ಸ್ ಪ್ರಕಾರ ಫಂಕ್ಷನ್ ಆಗಲ್ಲ. ಐ ಥಿಂಕ್ ದೇ ಡೂ ಇಟ್ ಮೋರ್ ಲೈಕ್ ಎಲ್ಲಿ ಅವರಿಗೆ ಒಂದು ಎಂಟರ್ಟೈನಿಂಗ್ ಅನ್ನಿಸ್ಬೋದು, ವಿಚ್ ಕೀಪ್ಸ್ ದಮ್ ಎಂಗೇಜ್ಡ್. ಇವತ್ತಿನ ಟೈಮ್ ಇಸ್ ಕರೆನ್ಸಿ ಇದ್ದಂಗೆ. ಸೊ ದೇ ಆಲ್ ಹ್ಯಾವ್ ಎನ್ ಎಂಟರ್ಟೈನಿಂಗ್ ಡಿವೈಸ್. ಸೆಲ್ ಫೋನ್ ಇದೆ, ರೀಲ್ಸ್ ಇದೆ, ಏನೇನೋ ನೋಡ್ತಿರ್ತಾರೆ. ಸೊ ಅಂಥದ್ರಲ್ಲಿ ಅವರಿಗೆ ನಾವಿಲ್ಲ ಕೂರಿಸ್ಬಿಟ್ಟು ನಿಮ್ಮ ಫೋನನ್ನು ಪಕ್ಕಕ್ಕೆ ಇಟ್ಟು 20 ನಿಮಿಷ ಇದನ್ನು ನೋಡಿ ಅಂದಾಗ ಇಟ್ಸ್ ಅ ವೆರಿ ಚಾಲೆಂಜಿಂಗ್ ವೇ ಟು ಕ್ರಿಯೇಟ್ ಕಾಂಟೆಂಟ್. ಈಗ ಸಿನಿಮಾಲ್ ಅಟ್ಲೀಸ್ಟ್ ನೀವು ಒಂದು ಟಿಕೆಟ್ ಕೊಟ್ಟು ಹೋದ್ಮೇಲೆ ಕಮಿಟ್ ಆಗಿ ಹೋಗ್ತೀರ, ಒಂದು 2-3 ಅವರ್ ನಾವು ಇಲ್ಲೇ ಕೂತ್ಕೊಂಡು ನೋಡ್ತೀವಿ ಅಂತ. ಬಟ್ ಸೀರೀಸಲ್ಲಿ ಹಾಗಿಲ್ಲ. ಅದು ನಿಮಗೆ ಅದು ಇಷ್ಟ ಆಗಲಿಲ್ಲ ಅಂದರೆ ನೀವು ಆವಾಗಲೇ ಆಫ್ ಮಾಡಿಬಿಡ್ಬೋದು ಅಥವಾ ಬೇರೆದೇನೋ ನೋಡೋಕ್ಕೆ ಶುರು ಮಾಡ್ಬೋದು. ಸೊ ಅಂಥದ್ರಲ್ಲಿ ಇಟ್ಸ್ ಅ ನೈಸ್ ಚಾಲೆಂಜ್ ದಟ್ ನಾವು ಹೇಗೆ ಅವ್ರನ್ನ ಹಿಡಿಸಿ ಮನೆಯಲ್ಲೇ ಕೂರಿಸಿ ಅಥವಾ ಎಲ್ಲಿರ್ತಾರೋ ಅಲ್ಲಿ ಫೋನಲ್ಲಿ ನೋಡ್ತಾರೋ ಅಥವಾ ಟಿ ವಿಲಿ ನೋಡ್ತಾರೋ, ಫ್ಯಾಮಿಲಿ ಜೊತೆ. ಈಗ ನೀವು ಟಿ ವಿಲಿ ನೋಡಬೇಕಂದ್ರೆ ನಿಮಗೆ ಏನೋ ಡೋರ್ ಬೆಲ್ ರಿಂಗ್ ಆಗುತ್ತೆ, ಅದು ನಿಮಗೆ ಡಿಸ್ಟರ್ಬೆನ್ಸ್ ಅಂತ ಅನಿಸ್ಬೇಕು. ಸೊ ಆ ಥರ ಮಾಡೋದು ಇಟ್ಸ್ ಅ ವೆರಿ ಚಾಲೆಂಜಿಂಗ್ ವರ್ಕ್. ಸೊ ಆಸ್ ಅ ಕ್ರಿಯೇಟರ್ ಇಟ್ಸ್ ಇಂಟ್ರೆಸ್ಟಿಂಗ್. ಬಟ್ ಆಡಿಯನ್ಸ್ ಐ ಥಿಂಕ್ ಅವರು ಇದನ್ನು ಮಾಡ್ತಾರೆ, ಅಲ್ಲೂ ಹೋಗ್ತಾರೆ, ವಿಲ್ ಗೋ ಎವ್ರಿವೇರ್. ಓಕೆ, ಸೊ ಹಂಗೆ ನೋಡ್ತಾ ಹೋದರೆ ಒರಿಜಿನಲ್ಸ್, ಕನ್ನಡ ಒರಿಜಿನಲ್ಸ್ನ ಜಾಸ್ತಿ ಪ್ರೊಡ್ಯೂಸ್ ಮಾಡಲ್ಲ. ಇದು ಪ್ರೈಮ್ ಆಗಿರ್ಬೋದು, ನೆಟ್ಫ್ಲಿಕ್ಸಲ್ಲಂತೂ ಕನ್ನಡದ್ದು ಇದನ್ನ ಆಪ್ಷನ್ನೇ ಇಲ್ಲ. ಸೊ ಈ ಥರದ್ದು ಒಂದು ಕನ್ನಡ ಇಂಡಸ್ಟ್ರಿಯಲ್ಲಿ ರೆವಲ್ಯೂಷನರಿ ಆಗಬೇಕಾಗಿದೆ. ಬಿಕಾಸ್ ಬೇರೆ ಭಾಷೆಗಳಲ್ಲಿ ನಾವು ನೋಡ್ದಂಗೆ
ನಮ್ಮ ಒಂದು ಕನ್ನಡ ಭಾಷೆಯಲ್ಲಿ OTT ಪ್ಲಾಟ್ಫಾರ್ಮಲ್ಲಿ ಒರಿಜಿನಲ್ಸ್ ನಮಗೆ ಬರ್ತಾ ಇಲ್ಲ, ಏನು ರೀಸನ್ ಇರಬಹುದು? ಅಂದರೆ ಅವ್ರದ್ದು ಇಟ್ಸ್ ಅ ವೆರಿ ಪ್ರೈವೇಟ್ ಲಿಮಿಟೆಡ್ ಕಂಪನೀಸ್ ಇವೆಲ್ಲ, ಸೊ ಅವ್ರದ್ದೇ ಬಿಸ್ನೆಸ್ ರೀಸನ್ಸ್, ಬಿಸ್ನೆಸ್ ಅಜೆಂಡಾಸ್ ಬೇರೆ ಥರ ಇರುತ್ತೆ. ಸೊ ದೇ ಆರ್ ಡ್ರಿವನ್ ಪ್ರೈಮರಿಲಿ ಬೈ ಪ್ರಾಫಿಟ್ ಇನ್ ನಂಬರ್ಸ್. ಸೊ ಅವರಿಗೆ ಈಗವರೆಗೂ ಅವರ ರಿಸರ್ಚ್ ಪ್ರಕಾರ ಮೋಸ್ಟ್ಲಿ ಇಲ್ಲಿದ್ದು ಮಾಡಿದ್ರೆ ಇಲ್ಲಿದ್ದು ಆಡಿಯನ್ಸ್ ಏನೋ ಅಷ್ಟು ಇಂಟ್ರೆಸ್ಟ್ ತೋರಿಸಿಲ್ಲ, ಅಥವಾ ಇಲ್ಲಿದ್ದು ನಾವು ಕನ್ನಡದ ಮಾಡದೇ ಹೋದ್ರು ಇಲ್ಲಿಗೆ ನಮಗೆ ಸಬ್ಸ್ಕ್ರಿಪ್ಷನ್ ಸಿಗ್ತಾ ಇರುತ್ತೆ ಬೇರೆ ಭಾಷೆಗಳಿರೋದು, ಆ ಥರದ್ದೆಲ್ಲ ಅವ್ರ ಡೇಟಾ ಇರುತ್ತೆ ಆ್ಯಂಡ್ ದೇ ಆರ್ ಫ್ರೀ ಟು ಥಿಂಕ್ ದ್ಯಾಟ್ ವೇ. ಅಂಥದ್ರಲ್ಲಿ ಐ ವುಡ್ ಲೈಕ್ ಟು ಸಿ ಝೀಸ್ ಬಿಟ್ ಮೋರ್ ಪಾಸಿಟಿವ್ಲಿ, ದಟ್ ಅವ್ರ ಹತ್ರನೂ ಅಂಥದ್ದೇ ಡೇಟಾ ಇದ್ರು ದೇ ಆರ್ ಸೇಯಿಂಗ್ ನೋ ಲೆಟ್ಸ್ ಟ್ರೈ ಒನ್ಸ್ ಅಂತ, ದೇ ಆರ್ ಆ್ಯಕ್ಚುಲಿ ಇನ್ವೆಸ್ಟಿಂಗ್ ಇನ್ ಪ್ರೊಡಕ್ಷನ್, ಮಾರ್ಕೆಟಿಂಗ್ ಎಲ್ಲನೂ. ಸೊ ಇಟ್ಸ್ ಅ ಗ್ರೇಟ್ ಸ್ಟಾರ್ಟ್. ಸೊ ಇಲ್ಲಿ ಈಗ ಇಫ್ ವಿ ಫೈಂಡ್ ಅ ಲಾಟ್ ಆಫ್ ಸಕ್ಸಸ್ ದೆನ್ ಐ ಥಿಂಕ್ ಇಟ್ ವಿಲ್ ಕ್ಯಾಚ್ ಆನ್ ಎವ್ರಿವೇರ್. ಓಕೆ, ಸೊ ಕಮಿಂಗ್ ಬ್ಯಾಕ್ ಟು ಯುವರ್ ವೆಬ್ ಸೀರೀಸ್, ಶೋಧದಲ್ಲಿ ನೀವು ಲೀಡಲ್ಲಿ ಕಾಣಿಸ್ಕೊಳ್ತಾ ಇದ್ದೀರಾ. ಸೊ ಇವಾಗ ಹೇಗಾಗತ್ತೆ ಅಂದರೆ, ಒಬ್ಬ ನಿರ್ದೇಶಕರಿಗೆ ಇನ್ನೊಬ್ರು ನಿರ್ದೇಶನ ಮಾಡಬೇಕು ಅಂತಂದರೆ ಆ ನಿರ್ದೇಶಕ ಆಗಿರೋಂಥ ಕ್ಯಾರೆಕ್ಟರ್ ಮಾಡ್ತಿದ್ರು ಕೂಡ ನಿರ್ದೇಶನದಲ್ಲಿ ಮತ್ತೆ ಭಾಗಿಯಾಗ್ತಾರೆ, ಅದ್ರದ್ದು ತಮ್ಮ ಇನ್ಪುಟ್ಸ್ ಎಲ್ಲ ಕೊಡ್ತಾರೆ. ಸೊ ಇದರಲ್ಲೂ ಆಗಿರೋದು ಆ ಥರದ್ದು ಅದು ಆಗ್ತಾ ಇತ್ತು ಅಫ್ಕೋರ್ಸ್. ಅಂದರೆ ನಾನು ತುಂಬ ಬೇರೆ ಅದರಲ್ಲಿ ಆ್ಯಕ್ಟ್ ಮಾಡಿದಾಗ ಆ ಥರದ್ದು ಮಾಡೋಕ್ಕೆ ಹೋಗ್ತಿರ್ಲಿಲ್ಲ. ಬಟ್ ಇದರಲ್ಲಿ ಬಿಕಾಸ್ ಸುನಿಲ್ ನನಗೆ ತುಂಬ ಮುಂಚೆಯಿಂದ ಪರಿಚಯ, ಲೂಸಿಯಲ್ಲಿ ಇದ್ದಿದ್ದರಿಂದ, ಸೊ ಇಟ್ ವಾಸ್ ಅ ಮೋರ್ ಕಾನ್ವರ್ಸೇಷನ್. ಅಂದರೆ ತುಂಬ ಆ್ಯಸ್ ಅ ಡಿರೆಕ್ಟರ್ ಲೀಡ್ ಥರ ಅಂತೂ ಮಾಡೋಕ್ಕೆ ಹೋಗ್ತಿರ್ಲಿಲ್ಲ, ಯಾಕಂದರೆ ಅದು ಯಾವಾಗಲೂ ಒಬ್ಬ ಡಿರೆಕ್ಟರ್ನ ವಿಷನ್ ಆಗಿರಬೇಕು. ಬಟ್ ನಮಗೇನೋ ಒಂದು ಸೀನ್ ಮಾಡಬೇಕಂದ್ರೆ ಆ್ಯಸ್ ಅನ್ ಆ್ಯಕ್ಟರ್ ನನಗೇನಾದರೂ ಐಡಿಯಾ ಬಂದರೆ ನಾನು ಹೋಗಿ ಹಂಚ್ಕೊಳ್ಳೋದು, ಅಥವಾ ಇದನ್ನು ನಾವೆಲ್ಲ, ಆಮೇಲೆ ಅರುಣ್ ಅವರು ಥಿಯೇಟರ್ನವರು, ಆಮೇಲೆ ಸಿರಿನೂ ಥಿಯೇಟರ್ ಮಾಡಿದವರು. ಸೊ ನಮಗೆಲ್ಲರಿಗೂ ಒಂದು ಬೇರೆ ಥರ ಟ್ರೈನಿಂಗಲ್ಲಿ ಬಂದಿರ್ತೀವಿ. ಸೊ ನಾನು, ಅನುಷಾ ಆಗಲಿ, ನಾವು 4-5 ಜನ ವೆನ್ ವಿ ವರ್ ಡಿಸ್ಕಸಿಂಗ್ ಈ ಸೀನನ್ನು ಹಿಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ. ದೆನ್ ಸುನಿಲ್ ಕೂಡ ಈಸ್ ಬಿನ್ ಪಾರ್ಟ್ ಆಫ್ ದಿ, ಸೊ ಇಟ್ ವಾಸ್ ಮೋರ್ ಲೈಕ್ ನಮ್ದೆಲ್ಲರದು ಟ್ರೈನಿಂಗ್ ಆ್ಯಂಡ್ ಅರ್ಲಿಯರ್ ವರ್ಕ್ಸ್ ಆರ್ ಆಲ್ ಸಿಮಿಲರ್. ಸೊ ಐ ವುಡ್ ಸೇ ಇಟ್ ವಾಸ್ ಅ ವೆರಿ ಕಾನ್ಸ್ಟೆಂಟ್ಲಿ ಕೊಲಾಬರೇಟಿವ್ ವರ್ಕ್ ಅಂತ. ಓಕೆ, ಸೊ ಈ ಹಿಂದೆ ಕೂಡ ಅನೇಕ ಬೇರೆ ಭಾಷೆಗಳಲ್ಲಿ ನೋಡಿರೋ ಹಾಗೆ ವೆಬ್ ಸೀರೀಸ್ ಬಂದಿದೆ, ಸೈಕಾಲಜಿಕಲ್ ಥ್ರಿಲ್ಲರ್ ಥರದ ವೆಬ್ ಸೀರೀಸ್ ಬಂದಾಗ ನಾವು ನೋಡ್ತಾ ಇದ್ದಾಗ ನಮಗೆ ಅದೊಂಥರ ನೋಡ್ತಾ ಇದ್ರೆ ಅದು ನಾವು ಮನಸ್ಸಿಗೆ ತೊಗೊಂಡು ಅದೊಂಥರ ಆ ಕ್ಯಾರೆಕ್ಟರ್ ನೋಡ್ತಾ ಇದ್ರೆ ನಮಗೆ ಹಿಂಸೆ ಆಗ್ತಾ ಇರುತ್ತೆ. ಸೊ ಆ ಥರ ಕನೆಕ್ಟ್ ಆಗ್ತಾರೆ ಜನಗಳು ಒಂದೊಂದು ವೆಬ್ ಸೀರೀಸ್ಗೆ. ನಿಮ್ಮಲ್ಲೂ ಕೂಡ ಅದೇ ಥರದೊಂದು ಕಂಟೆಂಟ್? ಇದರಲ್ಲಿ ಇಟ್ ಇಸ್ ಇನ್ನು ನಿಮಗೆ ಭಾಷೆ ಒನ್ ಆಫ್ ದ ಫಸ್ಟ್ ಥಿಂಗ್ಸ್ ಕನೆಕ್ಟ್ ಆಗೋದಕ್ಕೆ. ಎಲ್ಲರೂ ಕನ್ನಡ ಅಂದರೆ ನಾವು ಇಷ್ಟು ದಿನ ನೋಡ್ತಿದ್ದ ಸೀರೀಸ್ ಎಲ್ಲ ಬೇರೆ ಭಾಷೆಗಳಾಗಿ ಅಥವಾ ಸಬ್ ಟೈಟಲಲ್ಲಿ ಓದ್ಕೊಂಡು ನೋಡ್ತಾ ಇದ್ವಿ. ಸೊ ಇದರಲ್ಲಿ ಮೊದಲನೇದು ನಿಮಗೆ ಭಾಷೆನೇ ಒಂದು ಮ್ಯಾಸಿವ್ ಕನೆಕ್ಟಿಂಗ್ ಪಾಯಿಂಟ್. ಆಮೇಲೆ ಏನಾಗುತ್ತೆ, ನಾವಿಲ್ಲೇನೋ ಒಂದು ರೆಫರೆನ್ಸ್ ಕೊಟ್ಟಿರ್ತೀವಿ ಈ ಜಾಗದ್ದು, ಆ ಫುಡ್ ಆಗಲಿ, ಹಾಕೊಳ್ಳೋ ಬಟ್ಟೆ, ವೆದರ್, ಅದೆಲ್ಲನೂ ಇಟ್ ವಿಲ್ ಸ್ಟಾರ್ಟ್ ಕನೆಕ್ಟಿಂಗ್ ಟು ಯು ಮೋರ್. ಆಮೇಲೆ ನೋಡಿರೋ ವಿಜುವಲ್ಸ್ ಇದೆಲ್ಲ ಕೂರ್ಗಲ್ಲಿ ಸೆಟ್ ಆಗಿದೆ ಪೂರ್ತಿ ಕತೆ. ಸೊ ಎಲ್ಲರೂ ನಮ್ಮಲ್ಲಿರೋರಂತೂ ಯಾವಾಗಲೂ ಒಂದ್ಸತಿ ಕೂರ್ಗೂ ಹೋಗೇ ಇರ್ತಾರೆ. ಸೊ ಇಟ್ ಇಸ್ ಆಲ್ಸೋ ಅ ರಿಮೈಂಡರ್. ಈಗ ನಾನು ಯಾವುದೋ ಒಂದು ಸೀರೀಸ್ ನೋಡಿರ್ತೀನಿ, ಅದು ನಾಗಾಲ್ಯಾಂಡಲ್ಲಿ ಆಗಿತ್ತು. ಸೊ ನನಗದು ನಾನು ಹೋಗೇ ಇಲ್ಲ ಅಲ್ಲಿಗೆ. ಸೊ ಏನೋ ಒಂಥರ ಏನೇ ಇದ್ರೂ ಒಂದು ಥರ್ಡ್ ಪರ್ಸ್ಪೆಕ್ಟಿವ್ ಇರುತ್ತೆ. ಇಲ್ಲಿ ಎಲ್ಲೋ ನಾವು ತೋರಿಸೋ ಜಾಗ ಅವರಲ್ಲಿ ಹೋಗಿರ್ಬೋದು, ಅಲ್ಲಿ ಹೋಗಿ ಇವತ್ತೊಂದಿನ ಊಟ ಮಾಡಿರ್ಬೋದು. ಸೊ ದ್ಯಾಟ್ ಕೈಂಡ್ ಆಫ್ ಅ ಕನೆಕ್ಟ್ ಹ್ಯಾಪನ್ಸ್ ಅಟ್ ಅ ವೆರಿ ಬೇಸಿಕ್ ಲೆವೆಲ್. ಸ್ಟೋರಿನಲ್ಲಿ ಅಫ್ಕೋರ್ಸ್ ಹ್ಯೂಮನ್ ಡ್ರಾಮಾ ಇದು. ಇಟ್ಸ್ ಮೋರ್ ಲೈಕ್ ಅ ಸೈಕಾಲಜಿಕಲ್ ಥ್ರಿಲ್ಲರ್ ವಿಚ್ ಇಸ್ amongst the characters, ಒಬ್ಬ ಲಾಯರ್ನ ಹೆಂಡತಿ, ಅಲ್ಲಿನ ಪೊಲೀಸು, ಏನೋ ಆ ಥರದ್ದು. ಸೊ ಇಟ್ಸ್ ಲೈಕ್ ರಿಲೇಟಬಲ್ ಕ್ಯಾರೆಕ್ಟರ್ಸ್ ನಮ್ಮ ಲೈಫಲ್ಲೂ ಎಲ್ಲರೂ ಇರ್ತಾರೆ. ಸೊ ಐ ಫೀಲ್ ನಾವು ಈಗವರೆಗೂ ಮಾಡಿರೋದ್ರಲ್ಲಿ ಐ ಥಿಂಕ್ ಇಟ್ ಹ್ಯಾಸ್ ಅ ವೆರಿ ಗುಡ್ ಥ್ರಿಲ್ಲರ್ಸ್. ಅಂದಿದ ತಕ್ಷಣ ದೇ ಸಿ ಇಟ್ ವಿತ್ ಅ ಮಿಸ್ಟ್ರಿ ಹೇಗೆ ಸಾಲ್ವ್ ಆಗುತ್ತೆ ಅನ್ನೋದು. ಸೊ ಅದ್ರ ಜೊತೆ ನಮಗೆ ಗೊತ್ತಿರೋ ಕ್ಯಾರೆಕ್ಟರ್ಸ್ ಅಂತಿದ್ದಾಗ ಇಟ್ ಕಮ್ಸ್ ಮಚ್ ಮೋರ್ ಕ್ಲೋಸರ್. ಓಕೆ, ಸೊ ಸಿರಿ ಅವರು ನಿಮಗೆ ಇಲ್ಲಿ ಪಾರ್ಟ್ನರ್ ಆಗಿರೋದು. ಸೊ ಇಬ್ಬರ ಕಾಂಬಿನೇಷನ್ ಯಾವ ಥರ ಇದೆ ಈ ತುಂಬ ನಮಗೆ ಏನೇನು ಎಲಿಮೆಂಟ್ಸ್ನ ನಾವು ನೋಡ್ಬೋದು ಅಂತ? ಟ್ರೈಲರಲ್ಲಿ ಸಾಕಷ್ಟು ನೋಡಿದ್ದೀರಾ, ಗ್ಲಿಮ್ಸಸ್ ನೋಡಿದ್ದೀರಾ. ಬಟ್ ನಾವಿಬ್ಬರು ಐ ಥಿಂಕ್ ಸಿರಿ ಅವರು ನನಗೆ ಪರಿಚಯ ಆಗಿದ್ದು, ನಾನು ಐ ಥಿಂಕ್ ಯು-ಟರ್ನ್ ಪ್ರಮೋಷನ್ ಮಾಡಬೇಕಂದ್ರೆ ಶಿ ವಾಸ್ ಪಾಪ್ಯುಲರ್ ಆಸ್ ಅ ರೇಡಿಯೋ RJ ಅಲ್ಲಿ. ಸೊ ಆಗ ಈ ಥರನೇ ಒಂದು ಇಂಟರ್ವ್ಯೂ ಆಗಿತ್ತು, ಅದು ನಮ್ಮ ಮೊದಲನೇ ಭೇಟಿ. ಅದಾದಮೇಲೆ ತುಂಬ ಸತಿ ಫೋನಲ್ಲಂತೂ ಟಚ್ಚಲ್ಲಿದ್ವಿ ಅವ್ರು ಮಾಡ್ತಿದ್ದಂಥ ಕೆಲಸದ ಬಗ್ಗೆ. ಬಟ್ ಫಸ್ಟ್ ಟೈಮ್ ವರ್ಕ್ ಮಾಡೋಕ್ಕೆ ಶುರು ಮಾಡಿದ್ದು ಈಗಲೇ. ಬಟ್ ಎಲ್ಲೋ ಒಂದು ಕಡೆ ನಾನು ಹೇಳ್ತಿದ್ದಂಗೆ, ನಾವು ನಾಟಕದಿಂದ ಟ್ರೈನ್ ಆದವ್ರು ಬರೋರಿಗೆ ದರ್ ಇಸ್ ಅ ವೆರಿ ಕಾಮನ್ ಲರ್ನಿಂಗ್. ಯಾವುದೋ ಒಂದು ಪ್ಲೇ ಇದೆಲ್ಲ ಇರುತ್ತಲ್ಲ. ಸೊ ನಾನು ಅರುಣ್ ಸಾಗರ್ ಅವರು ಹಾಗೆ ನೋಡಿದ್ರೆ ಮಚ್ ಮೋರ್, ಅದು ಮುಂದಿನ ಪ್ರಶ್ನೆಗೆ ಉತ್ತರ. ಸಿರಿ ಅವ್ರದ್ದು ಹಾಗಿದ್ರೆ ಇಟ್ ವಾಸ್ ಫ್ರಮ್ ಡೇ ಒನ್ನೇ ಒಂದು ತುಂಬ ಇಂಟೆನ್ಸ್ ಸೀನಲ್ಲೇ ಶುರು ಆಯಿತು ಶೂಟಿಂಗ್. ಆ್ಯಂಡ್ ಐ ಥಿಂಕ್ ವಿತಿನ್ ಲೈಕ್ 1 or 2 hours we were all on the same page, understanding how we deal with each other. So it was ಆಮೇಲೆ each day it started getting more and more intense. ಸೊ ನಮ್ಮ ಆಮೇಲೆ ಒಂದು 5-6 ದಿನದ ಆದಮೇಲೆ ನಂತರ ಮಾಡಿದಂಥ ಸೀನ್ಗಳೆಲ್ಲ ತುಂಬಾ ಮಜಾ ಇತ್ತು ಟು ಇಂಟರ್ಯಾಕ್ಟ್ ಆ್ಯಂಡ್ ಡೆವಲಪ್.
ಸೊ ನೀವು ಹೇಳಿದ್ರಿ ಇವಾಗ ರಂಗಭೂಮಿ ಕಲಾವಿದರು ಇದ್ರು ಅಂತಂದ್ರೆ ಅಲ್ಲಿ ಅವ್ರ ಜೊತೆ ಆಕ್ಟ್ ಮಾಡುವಂತಹ ಒಂದು ಎಕ್ಸ್ಪೀರಿಯನ್ಸೇ ಬೇರೆ ಇರುತ್ತೆ. ಬಿಕಾಸ್ ಅವ್ರದೊಂದು ನೆಕ್ಸ್ಟ್ ಲೆವೆಲ್ ಅಲ್ಲೇ ಇರ್ತಾರೆ ಆ ಕಲಾವಿದರು. ಸೊ ಇಲ್ಲಿ ಹೇಳ್ದಂಗೆ ಅರುಣ್ ಸಾಗರ್ ಸರ್ ಅವರು ಇದ್ದಾರೆ, ಮತ್ತೆ ಸಿರಿ ಅವರು ಕೂಡ ಇದ್ದಾರೆ. ಅದ್ರ ಜೊತೆಗೆ ಮತ್ತೆ ಯಾರೆಲ್ಲ ರಂಗಭೂಮಿಯಿಂದ ಬಂದಿರೋರು ಈ ಒಂದು ಸೀರೀಸ್, ರವಿ ಅಂತ ಅವರೊಬ್ರು ಕಾನ್ಸ್ಟೇಬಲ್ ಪಾತ್ರ ಮಾಡಿದವರು ಇದ್ದಾರೆ. ಆಮೇಲೆ ಮುಂದೆ ಯಾರು ಒಂದು ಎಪಿಸೋಡ್ ಒಂದು ಸಣ್ಣ ಸೀನಲ್ಲಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ತರ ಬರ್ತಾರೆ, ಅವ್ರ ಹೆಸರು ಜ್ಞಾಪಕ ಬರ್ತಿಲ್ಲ. ಅವರು ಸುನಿಲ್ ಅವರೆಲ್ಲ ಅದೇ ಬ್ಯಾಕ್ ಗ್ರೌಂಡ್ ಅಲ್ಲಿ ಬರ್ತಿದ್ರಿಂದ ನಾವು ಜಾಸ್ತಿ ಯಾವುದೇ ಆಕ್ಟರ್ನ ಕಾಸ್ಟ್ ಮಾಡ್ಬೇಕಂದ್ರೂ ಆ ತರ ಹುಡುಕಿ ತರ್ತಾ ಇದ್ದಿದ್ದು. ಹಾಗಾಗಿ ನಮಗೆ ಎಲ್ಲಾ ಸೀನಲ್ಲೂ ಅದೊಂದು ಕಾಮನ್ ಕನೆಕ್ಷನ್ ಚೆನ್ನಾಗಿ ವರ್ಕ್ ಆಗ್ತಿತ್ತು. ಓಕೆ, ಸಪ್ತಮಿ ಗೌಡ ಅವ್ರನ್ನು ಕೂಡ ನೋಡಿದ್ವಿ ನಾವು, ಅವರೊಂದು ಸ್ಪೆಷಲ್ ಇದರಲ್ಲಿ ಅದ್ರ ಬಗ್ಗೆ ಹೇಳೋದಾಯ್ತು. ನಂದು ಅವ್ರದ್ದು ಐ ಮೀನ್ ಶಿ ಕಮ್ಸ್ ಇನ್ ಅ ಡಿಫ್ರೆಂಟ್ ಟ್ರ್ಯಾಕ್ ಆಲ್ ಟುಗೆದರ್. ಸೊ ಹಾಗಾಗಿ ಐ ಡಿಂಟ್ ವರ್ಕ್ ವಿತ್ ಹರ್, ಬಟ್ ಆಫ್ ಕೋರ್ಸ್ ನಮಗೆ ಅವ್ರದ್ದು ಒಂದು ಟ್ರ್ಯಾಕ್ ಇದರಲ್ಲಿದೆ ಅಂತ ಪರಿಚಯ ಅಷ್ಟೇ. ಓಕೆ, ನಿರ್ದೇಶಕರಾಗಿ ನೀವು ಬೇರೆಯವ್ರನ್ನ ಅಪ್ರೋಚ್ ಮಾಡೋದಕ್ಕಿಂತಲೂ ಆರ್ಟಿಸ್ಟ್ ಆಗಿ ನಿಮ್ಮನ್ನ ಬೇರೆಯವ್ರು ಅಪ್ರೋಚ್ ಮಾಡ್ತಾರೆ ಒಂದು ಕತೆ ಇಟ್ಕೊಂಡು. ಸೊ ಅದನ್ನ ನಿರ್ದೇಶಕರ ಆ್ಯಂಗಲ್ನಲ್ಲಿ ಆ ಒಂದು ಆಸ್ಪೆಕ್ಟ್ನಲ್ಲಿ ನೋಡೋದಾದ್ರೆ ನೀವು ಹೆಂಗೆ ಅನಲೈಸ್ ಮಾಡ್ತೀರಾ ಒಂದು ಕ್ಯಾರೆಕ್ಟರ್ನ ಅಂತ? ಐ ಮೀನ್ ಜಾಸ್ತಿ ಅದೊಂದು ಸ್ವಲ್ಪ ಡಿವಿಷನ್ ಇಟ್ಕೊಂಡಿರ್ತೀನಿ. ಅದನ್ನು ಯಾರಾದರೂ ಬಂದು ನನಗೆ ಆ್ಯಕ್ಟ್ ಮಾಡ್ತೀರಾ ಅಂತ ಕೇಳಿದಾಗ ಓನ್ಲಿ ಐ ಲುಕ್ ಅಟ್ ಒಂದು, ನನಗೆ ಆ್ಯಕ್ಟ್ ಮಾಡಬೇಕಂದ್ರೆ ವಿಲ್ ಐ ಲೈಕ್ ದ ಚಾಲೆಂಜಸ್, ಅದೊಂದು ಪ್ಲಸ್ ಆಮೇಲೆ ಅವ್ರು ಬರೆದಿರೋಂಥ ಕಾಂಟೆಂಟಿಗೆ ಒಂದು ಗುಡ್ ಮೀನಿಂಗ್ ಇದೆಯಾ, ಸುಮ್ಮನೆ ಬೇಕಿಲ್ದಿದ್ದಂತೆ ಏನೋ ಒಂದು ಟ್ರೆಂಡಿ ಆಗಿದೆ ಅಥವಾ ಏನೋ ಮಜವಾಗಿದೆ ಅಂತ ಅಷ್ಟೇ ಬರೆದಿದ್ರೆ ಐ ಹ್ಯಾವೆಂಟ್ ಡನ್. ಬಟ್ ಇದಕ್ಕೊಂದು ಗುಡ್ ಬೇಸ್ ಇದ್ದು ಕತೆಗೆ ಒಂದು ಸಾಲಿಡ್ ಪಾಯಿಂಟ್ಸ್ನೆಲ್ಲ ಇಟ್ಕೊಂಡು ಡೆವಲಪ್ ಮಾಡಿದ್ದಾರೆ ಕ್ಯಾರೆಕ್ಟರ್ ಅಂದಾಗ ದೆನ್ ಐ ಗೋ ಕೈಂಡ್ ಆಫ್ ಲೈಕ್ ಡೂಯಿಂಗ್ ಇಟ್. ಓಕೆ, ಸೊ ನೀವು ಈಗ ಹೇಳಿದ್ರಿ ಚಾಲೆಂಜಸ್ ಇದ್ರೆ ಅಂತ, ಇದರಲ್ಲಿ ಏನು ಚಾಲೆಂಜಸ್ ಇತ್ತು ನಿಮಗೆ? ಐ ಮೀನ್ ಇದರಲ್ಲಿ ಒಂದು ಇಟ್ಸ್ ನಾಟ್ ಅ ಒನ್ ಡಿಮೆನ್ಷನಲ್, ಅಂದರೆ ಲಾಯರ್ ಅಂದರೆ ಪೂರ್ತಿ ಸೀರೀಸ್ ಏನೋ ಕೋರ್ಟ್ ಡ್ರಾಮಾ ಇರುತ್ತೆ ಆ ಥರ ಇಲ್ಲ. ಲಾಯರ್ ಬರೀ ಪ್ರೊಫೆಷ್ನಲ್ ಆದರೆ ದ ಸೀರೀಸ್ ಇಸ್ ಮೋರ್ ಅಬೌಟ್ ಹಿಸ್ ಪರ್ಸ್ನಲ್ ಕಾನ್ಫ್ಲಿಕ್ಟ್ಸ್. ಆಮೇಲೆ ಅದರಲ್ಲಿ ದೇರ್ ಆರ್ ಮಲ್ಟಿಪಲ್, ನೀವೇ ನೋಡಿರುವ ಅದರಲ್ಲಿ ಒಂದು ಮಗಳಿದ್ದಾಳೆ, ಆಮೇಲೆ ಹೆಂಡತಿದೊಂದು ಟ್ರ್ಯಾಕ್ ಇದೆ. ಸೊ ಎಲ್ಲೋ ಒಂದು ಕಡೆ ಅವನು ಪೊಲೀಸ್ ಜೊತೆ ಇಂಟ್ರ್ಯಾಕ್ಟ್ ಆಗಬೇಕಂದ್ರೆ ಒಂಥರ ಎಮೋಷನಲ್ ಇರ್ತಾನೆ, ಅವ್ನು ಕೆಲಸ ಮಾಡಬೇಕಂದ್ರೆ ಒಂಥರ ಇರ್ತಾನೆ. ಬಟ್ ಇದರಲ್ಲಿ ಅಷ್ಟೂ ಒಂದು ಬೇಸಿಕ್ ಕ್ಯಾರೆಕ್ಟರೈಸೇಷನ್ನ ಹೇಗೆ ಮೇಂಟೈನ್ ಮಾಡೋದು. ಆಮೇಲೆ ಇದರಲ್ಲಿ ತುಂಬ ಒಂದು ಹಾವು ಏನಿ ಥರದ್ದು ಆಟ ಆ ಥರದ್ದೆಲ್ಲ ನಾವೇನೋ ಚೇಸ್ ಅಂತೀವಿ ಒಂದು ಕ್ಯಾರೆಕ್ಟರ್ಸ್, ಅಂದರೆ ಚೇಸ್ ಅಂದರೆ ಫಿಸಿಕಲ್ ಚೇಸ್ ಅಲ್ಲ, ಬಟ್ ಇಂಟೆನ್ಷನ್ಸ್, ಮೈಂಡ್ ಗೇಮ್ಸ್. ಸೊ ಅದನ್ನೆಲ್ಲ ಬ್ಲೆಂಡ್ ಮಾಡ್ಕೊಂಡು ಮಾಡೋದು. ಆ್ಯಂಡ್ ಒಂದು ಕಡೆ ಎಲ್ಲೋ ತುಂಬ ವೀಕಾಗಿ ಕಾಣಿಸಿದ್ರೆ ಇನ್ನೊಂದು ಕಡೆ ತುಂಬ ಸ್ಟ್ರಾಂಗ್ ಆಗಿ ಒಂದು ಆ್ಯಟಿಟ್ಯೂಡ್ ಇರೋದಿರುತ್ತೆ. ಆಮೇಲೆ ಎಲ್ಲೋ ಒಂದು ಕಡೆ ತುಂಬ ರೊಮ್ಯಾಂಟಿಕ್ ಆಗಿರುತ್ತೆ. ಸೊ ಐ ಲೈಕ್ಡ್ ದಟ್ ಡ್ರಾಮಾ. ಅಂದರೆ ಇಟ್ಸ್ ನಾಟ್ ಸ್ಟ್ಯಾಗ್ನೆಂಟ್, ಅಂದರೆ ಬರೀ ಏನೋ ಒಂದು ರೊಮ್ಯಾನ್ಸ್ ಅಂದರೆ ಬರೀ ರೊಮ್ಯಾನ್ಸ್ ಇರುತ್ತೆ ಅಂತಿಲ್ಲ, ಬರೀ ಮ್ಯಾನಿಪ್ಯುಲೇಷನ್ ಅದೇ ಇಲ್ಲ. ಎಲ್ಲ ಎಮೋಷನ್ಸು ಟ್ರಾವೆಲ್ ಆದ್ರೂ ನೀವು ಎಲ್ಲದನ್ನೂ ಬಿಲೀವ್ ಮಾಡ್ತೀರಾ. ಸೊ ದ್ಯಾಟ್ ವಾಸ್ ವೆರಿ ಇಂಟ್ರೆಸ್ಟಿಂಗ್. ಸೊ ಈಗ ವೆಬ್ ಸೀರೀಸ್ ಅಂತ ಬಂದರೆ ನೀವು ತೆಲುಗಲ್ಲಿ ಒಂದು ವೆಬ್ ಸೀರೀಸ್ನ ನಿರ್ದೇಶನ ಮಾಡಿದ್ರಿ, ಕನ್ನಡದಲ್ಲಿ ಏನಕ್ಕೆ ನೀವು ಅದೊಂದು ಅಲ್ಲ, ಇಟ್ಸ್ ಅ ವೆರಿ, ನಾನು ಹೇಳಿದಂಗೆ ನಾವೇ ವೆಬ್ ಸೀರೀಸ್ ಮಾಡಿದ್ರೆ ಅದನ್ನು ರಿಲೀಸಲ್ಲಿ ಮಾಡೋದು. ಸಿನಿಮಾ ಆದರೆ ಇಟ್ಸ್ ಅನ್ ಓಪನ್ ಮಾರ್ಕೆಟ್. ನೀವು ಒಂದು ಸಿನಿಮಾ ಮಾಡಿ ಅದಕ್ಕೊಂದು ಸೆಟಪ್ ಇದೆ, ಡಿಸ್ಟ್ರಿಬ್ಯೂಷನ್ ಅಂತಿರುತ್ತೆ, ಥಿಯೇಟರ್ಗೆ ಹೋಗಿ ಮಾಡ್ಬೋದು. ಬಟ್ ವೆಬ್ ಸೀರೀಸ್ ಆರ್ ಅ ವೆರಿ ಪ್ರೈವೇಟ್ಲಿ ಡ್ರಿವನ್ ಕಾನ್ಸೆಪ್ಟ್. ಅಂದರೆ ಈಗ ನಮ್ಮದು ಈಗ ಝೀನ್ ಅವ್ರದ್ದು ನಮ್ಮ ಪ್ಲಾಟ್ಫಾರ್ಮ್ ಇದೆ, ನಾವು ಅದರಲ್ಲಿ ವೆಬ್ ಸೀರೀಸ್ ಅಂತ ಅವ್ರು ಅದನ್ನು ಪ್ರೆಸೆಂಟ್ ಮಾಡಿ ಪ್ರೊಡ್ಯೂಸ್ ಮಾಡಿ ಮಾಡ್ತಾರೆ. ಬಟ್ ನಾವೇ ವೆಬ್ ಸೀರೀಸ್ ಮಾಡ್ಕೊಂಡು ಹೋಗಿ ಅದನ್ನು ಯಾರಿಗೂ ನೀವು ಮಾಡಿ ಅಂತ ಹಂಗಿಲ್ಲ. ಅದು ದ ಬಿಸ್ನೆಸ್ ಆ್ಯಂಗಲ್ ಇಸ್ ಡಿಫ್ರೆಂಟ್. ಸೊ ಹಾಗಾಗಿ ಅಲ್ಲೂ ಆಹಾದವ್ರು ಕರೆದು ನನಗೆ ಇದನ್ನು ಮಾಡಿ ಅಂತ ಅಂದರು, ನೆಟ್ಫ್ಲಿಕ್ಸ್ ಅವ್ರು ಕರೆದು ಲೈಲಾ ಮಾಡಿ ಅಂದಿದ್ರು. ಸೊ ಇಟ್ ಹ್ಯಾಸ್ ಟು ಕಮ್ ಫ್ರಮ್ ದೇರ್ ಎಂಡ್ ಒಂದು ಪ್ಲ್ಯಾಟ್ಫಾರ್ಮ್ಗೆ ಇರಬೇಕು ಅಂತ. ಓಕೆ, ಫೈನ್. ಇವಾಗ ವೆಬ್ ಸೀರೀಸ್ ಆಯಿತು, ಸಿನಿಮಾ ನಿರ್ದೇಶನ ಏನಕ್ಕೆ ಸರ್ ನಿಮ್ಮ ಕಡೆಯಿಂದ ಯಾವುದು ಬರ್ತಿಲ್ಲ? ಐ ಮೀನ್ ಇಟ್ಸ್ ನಾಟ್ ಲೈಕ್ ಇವತ್ತಿನ ಟೈಮಲ್ಲಿ ಯಾವ ಥರ ಕತೆ ಹೇಗೆ ಹೇಳಬೇಕು ಅಂತ ಆರಾಮಾಗಿ, ಐ ಮೀನ್ ನನಗೆ ಆ ಥರ ವರ್ಷಕ್ಕೆ 3 ಸಿನಿಮಾ ಮಾಡಬೇಕು ಅಥವಾ ವರ್ಷಕ್ಕೆ 1 ಸಿನಿಮಾ ಮಾಡಬೇಕು ಆ ಇದರಲ್ಲಿಲ್ಲ ನಾನು, ಆ ರಶಲ್ಲಿ. ಸೊ ಐ ಕೈಂಡ್ ಆಫ್ ಟೇಕ್ ಟೈಮ್. ಅಂದರೆ ಖುಷಿಯಾಗಿ ಒಂದೇನೋ ನನ್ನ ಹತ್ರ ಒಂದು ಯುನೀಕ್ ಐಡಿಯಾ ಇದೆ, ಒಂದು ಕಾನ್ಸೆಪ್ಟ್ ಇದೆ, ಅದನ್ನು ಪಾತ್ರಗಳ ಮೂಲಕ ಆಡಿಯನ್ಸಿಗೆ ತೋರಿಸ್ಬೇಕು ಅಂತ ಅನ್ನಿಸ್ದಾಗ ಮಾಡೋಣ ಅಂತ ಅಷ್ಟೇ. ಓಕೆ, ಸೊ ಏನೇನು ಇಷ್ಟು ವರ್ಷಗಳಲ್ಲಿ ನೀವು ಸಕ್ರಿಯರಾಗಿದ್ದೀರಾ ಸ್ಯಾಂಡಲ್ವುಡ್ಡಲ್ಲಿ, ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಏನೇನು ಚೇಂಜಸ್ಸನ್ನು ಇಲ್ಲಿ ತನಕ ನೀವು ನೋಡಿದ್ರಿ? ರೆವಲ್ಯೂಷನರಿ ಚೇಂಜಸ್ ಅಂತ ಯಾವ್ದಾವ್ದು ಅನಿಸಿದೆ ನಿಮಗೆ ಇಲ್ಲಿದು ಅಂತಂದು ಅದನ್ನ ಇದರಲ್ಲಿ ಹೇಳ್ಬೋದಾ? ಅಂದರೆ ರೆವಲ್ಯೂಷನರಿಗಿಂತ ಹೆಚ್ಚಾಗಿ ಐ ಥಿಂಕ್ ದಿಟ್ ಹ್ಯಾಸ್ ಆ ಟೈಮಿಗೆ ತಕ್ಕಂತೆ ರಿಯಾಕ್ಟ್ ಮಾಡೋದು ನೋಡಿದ್ದೀನಿ. ಒಂದು ಸ್ವಲ್ಪ ನಮಗೆ ಡಿಜಿಟಲ್, ಐ ಮೀನ್ ಟೆಕ್ನಾಲಜಿ ಕೂಡ ಹೆಲ್ಪ್ ಆದಂಗೆ ಸಾಕಷ್ಟು ಜನ ಈಗ ಮುಂಚೆ ಅಟ್ಲೀಸ್ಟ್ ನಾನು ಬಂದಾಗ 2008 ದೇರ್ ವಾಸ್ ಅ ಮೋರ್ ಲೈಕ್, ಆಗ ಗ್ಲೋಬಲಿ ಸಿನಿಮಾ ಅಂದರೆ ರೀಲಲ್ಲಿ ಶೂಟ್ ಆಗ್ತಿತ್ತು. ಐ ಮೀನ್ ಯುನೋ ಅದರದ್ದೇ ಅದೊಂದು ಬೇರೆ ಡಿಸಿಪ್ಲಿನ್ ಇರ್ತಿತ್ತು. ಸಿನಿಮಾ ಮಾಡಬೇಕು, ಒಬ್ಬ ಡೈರೆಕ್ಟರ್ ಆಗಬೇಕಂದ್ರೆ ನಾನು 5-6 ವರ್ಷ ಆ ಸಿಸ್ಟಮಲ್ಲಿ ಇದ್ದು ಅಸಿಸ್ಟೆಂಟ್ ಆಗಿ ಕಲಿತು ಇವತ್ತಿನ ದಿನ ಇಟ್ಸ್ ಬಿಕಮ್ ಫಾಸ್ಟರ್. ಅದರದ್ದು
ಪ್ರೋಸ್ ಆ್ಯಂಡ್ ಕಾನ್ಸ್ ಎರಡೂ ಇದೆ. ಒಂದು ತುಂಬ ಬೇಗ ಏನೋ ಈ ಥರ ಡಿಜಿಟಲ್ ಕ್ಯಾಮ್ರಾ ಇಟ್ಕೊಂಡು ಶೂಟ್ ಮಾಡ್ತಾರೆ, ಔಟ್ಪುಟ್ ತೆಗಿತಾರೆ. ಬಟ್ ಎಷ್ಟೋ ಸತಿ ಅದರದ್ದು ಒಂದು ಕ್ರಾಫ್ಟ್ ಕಲ್ತಿರಲ್ಲ, ವಿಚ್ ಟೇಕ್ಸ್ ಟೈಮ್ ಟು ಲರ್ನ್. ಸೊ ಇಟ್ ಹ್ಯಾಸ್ ಇಟ್ಸ್ ಪ್ಲಸ್ ಆ್ಯಂಡ್ ಸೊ ಈ ಥರದ್ದು ಯಾವುದೋ ಸಡನ್ನಾಗಿ ಒಂದು ಯುನೀಕ್ ಐಡಿಯಾ ಇರೋರು ಬಂದು ಏನೋ ಮಾಡ್ತಾರೆ, ಅದು ವರ್ಕ್ ಆಗೋಗುತ್ತೆ. ಆ್ಯಂಡ್ ಸೊ ಐ ಥಿಂಕ್ ಐ ವುಡ್ ಸೇ ಆ್ಯಸ್ ಪರ್ ಟೈಮ್ ಆ್ಯಂಡ್ ಟೆಕ್ನಾಲಜಿ ದ ಇಂಡಸ್ಟ್ರಿ ಇಸ್ ಆಲ್ಸೋ ಅಡಾಪ್ಟೆಡ್. ಸೊ ನೀವು ಹೇಳೋ ಹಾಗೆ ನಾರ್ಮಲ್ ಆಗಿರುವಂತಹ ಕಥೆಗಳಿಗಿಂತ ಜನಗಳಿಗೆ ಇವಾಗ ಯುನೀಕ್ನೆಸ್ ಅವರು ಹುಡುಕ್ತಾ ಇದ್ದಾರೆ ಅಂತ. ಬಿಕಾಸ್ ಆಫ್ ಅಷ್ಟೊಂದು ಮೀಡಿಯಮ್ಸ್ ಇದೆಯಲ್ಲ ಈಗ. ದೇರ್ ಆರ್ ಲೈಕ್ ಇನ್ಸ್ಟಾಗ್ರಾಮ್ ಇದೆ, ಯೂಟ್ಯೂಬ್ ಇದೆ, ಯೂಟ್ಯೂಬ್ ಶಾರ್ಟ್ಸ್ ಇದೆ. ಸೊ ದೇ ಹ್ಯಾವ್ ಟೂ ಮಚ್ ಕಾಂಟೆಂಟ್. ಟೆಲಿವಿಷನ್ ಇದ್ದೇ ಇದೆ. ಸೊ ಐ ಥಿಂಕ್ ದೇ ಆರ್ ಚೂಸಿ ನಾವು. ನೀವೊಂದು ಬುಫೆ ಥರ ಎಲ್ಲ ಇಟ್ಟಾಗ ದೇ ವೋಂಟ್ ಗೋ ಈಟ್ ಎವ್ರಿಥಿಂಗ್. ದೇ ವಿಲ್ ಸೇ ಓಕೆ ನನಗೆ ಇದಿಷ್ಟ ಅಷ್ಟೇ ತೊಗೊಂತ. ಸೊ ಅದಾಗ್ತಾ ಇದೆ ಈಗ. ಸೊ ಒಂದು ಬಿಗ್ ಬಜೆಟ್ ಮೂವಿ ಮಾಡ್ತಾರೆ. ಬಿಗ್ ಬಜೆಟ್ ಮೂವಿ ಮಾಡಿದಾಗ ಅವರಿಗೆ ಎಕ್ಸ್ಪೆಕ್ಟ್ ಮಾಡಿರೋಂಥ ಸಕ್ಸಸ್ ಸಿಗಲ್ಲ. ಇನ್ನೊಂದು ಕಡೆ ಏನಾಗುತ್ತೆ ಅಂದರೆ ತುಂಬ ಕಡಿಮೆ ಬಜೆಟ್ ಮೂವಿ ಮಾಡ್ತಾರೆ, ಅವ್ರು ಎಕ್ಸ್ಪೆಕ್ಟ್ ಕೂಡ ಮಾಡಿರಲ್ಲ, ಅಷ್ಟು ದೊಡ್ಡ ಸಕ್ಸಸ್ ಅವ್ರಿಗೆ ಸಿಗುತ್ತೆ. ಸೊ ಇದನ್ನೆಲ್ಲ ನೋಡ್ತಾ ಹೋದರೆ ಒಂದು ಬಿಸ್ನೆಸ್ ಆ್ಯಂಗಲಲ್ಲಿ ನಾವು ನೋಡ್ತಾ ಹೋದರೆ ನಿಮಗೆ ಏನು ಅನಿಸುತ್ತೆ ಅಂತಂದು? ಅಲ್ಲ, ಬಟ್ ದಿಸ್ ಇಸ್ ಬಿನ್ ದ ನೇಚರ್ ಆಫ್ ದ ಫಿಲ್ಮ್ ಫ್ರಮ್ ಫಸ್ಟ್ ಫಿಲ್ಮ್ ಅನ್ಸುತ್ತೆ. ವರ್ಲ್ಡಲ್ಲಿ ಮಾಡಿರೋ ಫಸ್ಟ್ ಸಿನಿಮಾ ದಿಸ್ ಇಸ್ ಅದು ಕಾಮನ್, ಅದು ಎಲ್ಲೂ ಚೇಂಜೇ ಆಗಿಲ್ಲ. ನೀವು ಗ್ಲೋಬಲಿ ಹಾಲಿವುಡ್ ಡೇಟಾ ಆದರೂ ತೊಗೊಳ್ಳಿ ಅಥವಾ ಜಪಾನ್, ಕೊರಿಯನ್ ಯಾವುದಾದ್ರೂ ಇಂಡಸ್ಟ್ರಿಗೆ ಹೋಗಿ ನೋಡಿದ್ರೆ ಅಲ್ಲಿ ಯಾವಾಗಲೂ ಆ ವರ್ಷದಲ್ಲಿ ಮಾಡಿರುವಂಥ 1,000 ಸಿನಿಮಾಗಳಲ್ಲಿ ಬರೀ ಒಂದು 10-15 ದುಡ್ಡು ಮಾಡಿರುತ್ತೆ. ಬೇರೆದೆಲ್ಲರದೂ. ಆ್ಯಂಡ್ ಇಟ್ಸ್ ನಾಟ್ ಲೈಕ್ ಅದು ಬೇರೆದೆಲ್ಲ ಚೆನ್ನಾಗಿಲ್ಲ ಅಂತಲ್ಲ. ದರ್ ಆರ್ ಟೂ ಮೆನಿ ಫ್ಯಾಕ್ಟರ್ಸ್ ವಿಚ್ ಅಫೆಕ್ಟ್ ದ ಬಿಸ್ನೆಸ್. ಸೊ ಇಟ್ಸ್ ದಿ ನೇಚರ್ ಆಫ್ ಬಿಸ್ನೆಸ್ ಅನ್ಕೊಂಡು ಮುಂದೆ ಹೋಗ್ತಾ ಇರಬೇಕಷ್ಟೇ. ಐ ಮೀನ್ ದಿಸ್ ನೋ ಅದರ್ವೈಸ್ ಯು ಕ್ಯಾನಾಟ್ ಕ್ಯಾಲ್ಕ್ಯುಲೇಟ್ ದಿಸ್. ಓಕೆ. ಸೊ ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ಸಿನಿಮಾಗಳನ್ನು ಇವಂದ್ರೆ ನೋಡಿದ್ದೀವಿ. ಅಂದರೆ ಇವಾಗ ಅರ್ಧ ವರ್ಷಕ್ಕಿಂತ ಜಾಸ್ತಿ ಮುಗ್ದೋಯ್ತು. ಅದರಲ್ಲಿ ಒಂದು ಸೂಪರ್ ಹಿಟ್ ಆಯಿತು, 2 ಸಿನಿಮಾಗಳನ್ನು ಜನರು ಒಪ್ಕೊಂಡಿದ್ದಾರೆ, ಚೆನ್ನಾಗಿದೆ ಅಂತಂದು ಒಪ್ಕೊಂಡಿದ್ದಾರೆ. ಸೊ ಈ ರೀತಿಯಾಗಿ ಒಂದು ವರ್ಷಕ್ಕೆ 1-2-3 ಚಲನಚಿತ್ರಗಳು ಹಿಟ್ ಆಯಿತು ಅಂತಂದರೆ ಅಲ್ಲಿ ಕನ್ನಡ ಇಂಡಸ್ಟ್ರಿಯ ಬೆಳವಣಿಗೆ ಮೇಲೆ ಏನಾದರೂ ಪರಿಣಾಮ ಬೀರುತ್ತಾ? ಆ ಥರದ್ದು ನಿಮಗೆ ಏನಾದರೂ ಅನಿಸುತ್ತಾ? ಐ ಥಿಂಕ್ ಅಗೇನ್ ಡೇಟಾ ನೋಡ್ತಾ ಹೋದರೆ ಐ ಥಿಂಕ್ ಈಚ್ ಇಂಡಸ್ಟ್ರಿ ಹ್ಯಾಸ್ ಇಟ್ಸ್ ಓನ್ ನಂಬರ್. ನಮ್ಮದ್ರಲ್ಲಿ ಸ್ವಲ್ಪ ಕಡಿಮೆ ಇರ್ಬೋದು, ಬಟ್ ಅದು ಅಟ್ಲೀಸ್ಟ್ ತಿಂಗ್ಳಿಗೆ ಒಂದಾಯಿತು ಅನ್ನೋ ಲೆವೆಲ್ಗಾದರೂ ಬಂದರೆ ಐ ಥಿಂಕ್ ಇಟ್ಸ್ ಅ ಮೋರ್ ಹೆಲ್ದಿಯರ್ ಸ್ಪೇಸ್. ವರ್ಷಕ್ಕೆ 2-3 ಇಸ್ ಅ ಲಿಟಲ್ ಸ್ಕೇರಿ. ಯಾಕಂದರೆ ಇಟ್ಸ್ ಅ ಲಾಟ್ ಆಫ್, ಅಂದರೆ ತುಂಬ ಟ್ಯಾಲೆಂಟ್ಸ್ ಆರ್ ಡಿಪೆಂಡೆಂಟ್ ಆನ್ ದಿಸ್ ಬಿಸ್ನೆಸ್. ಸೊ ಐ ವುಡ್ ಸೇ ದಟ್ ಇದಕ್ಕೊಂದು ಲಾಜಿಕ್ ಹುಡುಕಕ್ಕೆ ಆಗಲ್ಲ. ಯಾರು ಒಂಥರ ಇವತ್ತಿನ ದಿನ ಒಂದು ತುಂಬ ದೊಡ್ಡ ಬಡ್ಜೆಟಲ್ಲಿ ದೇ ವುಡ್ ಹ್ಯಾವ್ ಇನ್ವೆಸ್ಟೆಡ್ ಅ ಲಾಟ್ ಆಫ್ ಮನಿ. ಅದು ಆನ್ ಆಲ್ ಪ್ಯಾರಾಮೀಟರ್ಸ್ ಇಟ್ ವಿಲ್ ಲುಕ್ ಲೈಕ್ ಇಟ್ ಹ್ಯಾಸ್ ಟು ಹ್ಯಾವ್ ಅ ಮಿನಿಮಮ್ ರೆವೆನ್ಯೂ ಅಂತ. ಬಟ್ ಅದು ಯಾವುದೋ ಕಾರಣಕ್ಕೆ ಆಗೋದೇ ಇಲ್ಲ. ಆ್ಯಂಡ್ ಸಮ್ಟೈಮ್ಸ್ ಫಿಲ್ಮೇ ಆಗಿರಲ್ಲ, ಅದು ವೆದರೇ ಆಗಿರ್ಬೋದು. ಆ ವಾರ ಎಲ್ಲ ಏನೋ ಸೈಕ್ಲೋನ್ ಬಂದ್ಬಿಡ್ತು ಅಂದರೆ ಅಷ್ಟೇ, ಒಂದು ಪಾಪ ಏನೂ ತಪ್ಪಿರಲ್ಲ ಒಂದು ಹಾಗೆ. ಸೊ ಇಟ್ ಈಸ್ ದ್ಯಾಟ್ ನೇಚರ್ ಅಂದ್ಕೊಂಡು ವಿ ಶುಡ್ ಜಸ್ಟ್ ಪ್ಲೇ ದ ಗೇಮ್. ಓಕೆ. ಸೊ ನೀವೊಂದು ಎಕ್ಸ್ಪೆರಿಮೆಂಟ್ ಮಾಡಿರ್ತೀರ ಲೂಸಿಯಾ ಟೈಮಲ್ಲಿ, ಕ್ರೌಡೆಡ್ ಫಂಡ್ ಅಂತ ಹೇಳ್ಬಿಟ್ಟು. ಸೊ ಅದೊಂದು ಯಾರು ಆ ಥರ ಯೋಚನೆನೂ ಕೂಡ ಮಾಡಿರ್ಲಿಕ್ಕಿಲ್ಲ ನಾನು ಅಂದ್ಕೊಂಡಿರೋ ಪ್ರಕಾರ. ಅದೊಂದು ಎಕ್ಸ್ಪೆರಿಮೆಂಟ್ ಆಗಿರ್ಬೋದು, ಅದು ತುಂಬ ಹಿಟ್ ಆಯಿತು. ಅದಾದ್ಮೇಲಿಂದ ಮುಂದಿಂದು ನಾವೆಲ್ಲ ನೋಡಿದ್ದೀವಿ. ಸೊ ಆ ಥರದೊಂದು ಎಕ್ಸ್ಪೆರಿಮೆಂಟ್ಸು ನಮ್ಮ ಇಂಡಸ್ಟ್ರಿಗೆ ಬೇಕಾ? ಆ ಥರದ್ದು ಏನಾದರೂ ರೆವಲ್ಯೂಷನರಿ ಆಗಿ ಹೆಜ್ಜೆ ಇಟ್ಕೊಂಡು ಹಂಗೇನಾರ ಮಾಡುವಂಥ ಫಿಲ್ಮ್ ಮೇಕರ್ಸ್ಗಳದ್ದು ನಾನು ಕೇಳ್ತಾ ಇರೋದು. ಹಂಗೇನಾದರೂ ಐ ಥಿಂಕ್ ಅದು ಆ ಟೈಮಿಗೆ ಬರುತ್ತೆ. ಈಗ ಯಾವ್ದು ಹಿಟ್ ಆಗಿದೆ, ಐ ವುಡ್ ಸೇ ಈಗ ಫ್ರಮ್ ಸೋನು ಇಟ್ಸ್ ಅ ವೆರಿ ಏನೋ ಪಾತ್ ಬ್ರೇಕಿಂಗ್ ಏನೇ ಅವ್ರು ಮಾಡಿರೋ ರೀತಿ ಆಗಲಿ, ಅದನ್ನು ತೊಗೊಂಡೋಗಿ ಎಲ್ಲ ಕಡೆ ಶೋಕೇಸ್ ಮಾಡಿ ಆಡಿಯನ್ಸಿಗೆ ತಲುಪಿಸಿದ್ರಿ. ಸೊ ಆ ಟೈಮಿಗೆ ದೇ ಆಲ್ ಡನ್ ವೆರಿ ಇಂಡಿವಿಜುವಲಿ ಡ್ರಿವನ್ ಮೆಥಡ್ಸ್. ಅದು ನಾವು ಅವಾಗ ಮಾಡಿದಾಗ್ಲೂ ವಿ ಡಿಂಟ್ ಥಿಂಕ್ ನಾವೇನೋ ಪಾತ್ ಬ್ರೇಕಿಂಗ್ ಮಾಡ್ತಿದ್ವಿ ಅಂತ. ಅವಾಗಿನ ಟೈಮಿಗೆ ನಮಗೆ ಇದ್ದಂಥ ನೀಡಿಗೆ ಅದು ಆನ್ಸರ್ ಆಗಿತ್ತು. ಸೊ ಐ ಥಿಂಕ್ ಎವ್ರಿಬಡಿ ಈಸ್ ಟ್ರೈಂಗ್ ಟು ಫೈಂಡ್ ದ್ಯಾಟ್ ಅಷ್ಟೇ. ನೋಬಡಿ ಈಸ್ ಇನಿಷಿಯಲಿನೇ ನಾನೇನೋ ಹೊಸದಾಗಿ ಮಾಡ್ತೀನಿ ಅಂತ ಹೋಗ್ತಿಲ್ಲ. ಎರಡು ಥರ, ಒಂದಿಗೆ ಯಾವುದೋ ಒಂದು ಚಾಲೆಂಜ್ ಇದ್ದಾಗ ಯು ಗೆಟ್ 2 ಥಾಟ್ಸ್. ಇದರ್ ಟ್ರೆಡಿಷ್ನಲಿ ಮಾಡಿರೋ ಇದನ್ನೇ ಯೂಸ್ ಮಾಡಿ ಸಾಲ್ವ್ ಮಾಡೋದ ಅಥವಾ ಹೊಸದಾಗಿ ಯೋಚನೆ ಮಾಡೋದ ಅಂತ ಅಷ್ಟೇ. ಸೊ ಆವಾಗ ನಿಮ್ಗೆ ಆ ಸಿಚುವೇಶನ್ ಇಫ್ ಇಟ್ ಅಲವ್ಸ್ ಯು ದಟ್ ನಾನೇನೋ ಹೊಸದಾಗಿ ಕ್ರ್ಯಾಕ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂದರೆ ದಟ್ ಸಡನ್ಲಿ ಕ್ಯಾನ್ ಬಿಕಮ್ ಯೂನಿಕ್. ಬಟ್ ಆ ಥರದ್ದು ಒಂದು 50 ಅಟೆಂಪ್ಟಲ್ಲಿ ಒಂದು ಹಿಟ್ ಆಗಿರುತ್ತೆ, ಇನ್ನು 49 ಆಗಿರಲ್ಲ. ಅದ್ರ ಬಗ್ಗೆ ಯಾರು ಮಾತಾಡಲ್ಲ ಅಷ್ಟೇ. ಹಿಟ್ ಆಗಿರೋದ್ರ ಬಗ್ಗೆ ಮಾತಾಡ್ತಾರೆ. ಓಕೆ. ಸೊ ಯಾವಾಗ ನಿಮ್ಮ ನಿರ್ದೇಶನದಲ್ಲಿ ನಾವು ಸಿನಿಮಾನ ಎಕ್ಸ್ಪೆಕ್ಟ್ ಮಾಡೋಣ? ನನಗೂ ಗೊತ್ತಿಲ್ಲ, ನನಗೂ ಗೊತ್ತಾದಾಗ ಹೇಳಬೇಕು ಯಾವಾಗ ಆಗತ್ತೆ ಏನು ಅಂತ. ಬಟ್ ಕಾನ್ಸ್ಟೆಂಟ್ ಪ್ರಯತ್ನ, ಮಾತುಕತೆ ನಡೀತಾ ಇರುತ್ತೆ. ಸೊ ಅದು ಯಾವಾಗ ಎಲ್ಲ ನಾನು ಹೇಳ್ದಂಗೆ ಎಲ್ಲ
ಕೂಡಿ ಬರಬೇಕಲ್ಲ ಆ ಥರ ಅಷ್ಟೇ. ಇನ್ನೊಂದು ಸಿನಿಮಾ ಬಗ್ಗೆ ಅಪ್ಡೇಟ್ ಸಿಕ್ಕಿಲ್ಲ ಸರ್. ನೀವು ಪುನೀತ್ ರಾಜ್ಕುಮಾರ್ ಸರ್ಗೆ ಒಂದು ದ್ವಿತ್ವ ಅಂತ ಒಂದು ಮೂವಿ ನಿರ್ದೇಶನ ಅದಿನ್ನೂ ಅಲ್ಲೇ ಹಂಗೆ ಐತೆಲ್ಲ ಆಡ್ತಾ ಇದೆ. ಯಾರು ಕರೆಕ್ಟಾಗಿ ಅದು ಯಾವಾಗ ಆಗ್ಬೋದು ಅನ್ನೋದು ಆ ಕಥೆಗೆ ಗೊತ್ತು. ಅಂದರೆ ಅದ್ರ ಬಗ್ಗೆ ಅದನ್ನೇ ಸೀರೀಸ್ ಮಾಡೋಣ ಅಂತೆಲ್ಲ ನಡೀತಾ ಇರುತ್ತೆ ಚರ್ಚೆಗಳು. ವಿಲ್ ಸಿ when it comes out. ಸೊ ನಾವು ಅದ್ರ ಬಗ್ಗೆ ಬೇಗ ಅಪ್ಡೇಟ್ಸ್ ನಮಗೆ ಸಿಗ್ಬೋದು. ಹೋಪ್ಫುಲಿ ಓಕೆ. ಸೊ ಶೋಧದಲ್ಲಿ ನಾವು ಕನ್ನಡದಲ್ಲಿ ಈ ರೀತಿಯಾದಂತಹ ಒಂದು ಸೀರೀಸ್ನ ನಾವು ನೋಡ್ತಾ ಇದ್ದೀವಿ ಅಂತಂದರೆ ಅಲ್ಲೇನೋ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಜನಗಳಿಗೆ ಏನು ಅಟ್ರಾಕ್ಟ್ ಮಾಡ್ಬೋದು ಈ ಒಂದು ಸೀರೀಸ್ ಅಂತ? ಇವತ್ತಿನ ದಿನ ಅದೇ ನಾನು ಹೇಳ್ದಂಗೆ there are too many distractions. ಸೆಲ್ ಫೋನಲ್ಲಿ ನಿಮಗೆ 30 ಸೆಕೆಂಡ್ ಕಾಂಟೆಂಟ್ನೇ ದಿನಕ್ಕೆ 3 ಅವರ್ ನೋಡ್ತಾರೆ. ಆಮೇಲೆ ಟೆಲಿವಿಷನ್ ಸೀರಿಯಲ್ಸ್ ಇರುತ್ತೆ, ರಿಯಾಲಿಟಿ ಶೋ ಇರುತ್ತೆ. ಸೊ ದೇರ್ ಇಸ್ ಅ ಮಿಕ್ಸ್ಡ್ ಬ್ಯಾಗ್ ಆಫ್ ಎಂಟರ್ಟೈನ್ಮೆಂಟ್. ಇದರಲ್ಲಿ ಈಗ ಇದರ ಅರೌಂಡ್ 18 ಮಿನಿಟ್ಸ್ ಈಚ್ ಎಪಿಸೋಡ್ ಬರುತ್ತೆ, 18 to 19 ಮಿನಿಟ್ಸ್. ಅದರಲ್ಲಿ ಒಂದು ಸೀರಿಯಲ್ ಫಾರ್ಮ್ಯಾಟ್ ಏನು ಅಂದರೆ ನಿಮಗೆ ದಿನಕ್ಕೆ ಒಂದು ಎಪಿಸೋಡ್ ಬರುತ್ತೆ. ಸಿನಿಮಾ ಅಂದರೆ ನಿಮಗೆ 3 ಅವರ್ಸಲ್ಲಿ ಒಂದು ಕತೆ ಬರುತ್ತೆ. ಇದರಲ್ಲಿ ಯು ಹ್ಯಾವ್ ದಿ ಆಪ್ಷನ್ ಆಫ್ ವಾಚಿಂಗ್ ಆಲ್ 6 ಎಪಿಸೋಡ್ಸ್ ಇನ್ ಒನ್ ಗೋ. ಯಾಕೆ ಅದನ್ನು ಆಡಿಯನ್ಸ್ ಈ ಥರದ್ದು ಪ್ರಿಫರ್ ಮಾಡ್ತಿದ್ದಾರೆ ಅಂದರೆ ಈಚ್ ಸೀರೀಸಲ್ಲಿ ಸ್ವಲ್ಪ ಟೈಮ್ ನಮಗೆ ಜಾಸ್ತಿ ಸಿಗೋದ್ರಿಂದ ಆ್ಯಂಡ್ ಯಾವಾಗ ಬೇಕಾದರೂ ನೀವು ಪ್ಲೇ ಮಾಡಿ ನೋಡ್ಬೋದು. ಇಟ್ಸ್ ನಾಟ್ ಅ ಲೀನಿಯರ್ ಪ್ರೋಗ್ರಾಮಿಂಗ್. 7 ಗಂಟೆಗೆ ಬರುತ್ತೆ, 8 ಗಂಟೆಗೆ ಊಟದ ಜೊತೆ ನೋಡಬೇಕು ಅಂತಿಲ್ಲ, ಎಲ್ಲಾದರೂ ನೋಡ್ಬೋದು. ಈಚ್ ಮೆಂಬರ್ ಆಫ್ ದ ಫ್ಯಾಮಿಲಿ ಕ್ಯಾನ್ ವಾಚ್ ಇಟ್ ಆನ್ ದೇರ್ ಓನ್ ಡಿವೈಸ್ ಅಟ್ ಸೆಪ್ರೇಟ್ ಟೈಮ್. ಸೊ ಈ ಆಪ್ಷನ್ಸ್ ಎಲ್ಲ ಇದ್ದಾಗ ಅದೇ ಅಂದರೆ ದ ಎಂಗೇಜ್ಮೆಂಟ್ ವಿತ್ ದಿ ಆಡಿಯನ್ಸ್ ಇಸ್ ಓನ್ಲಿ ಆನ್ ಕಾಂಟೆಂಟ್. ಅಂದರೆ ಅಲ್ಲಿ ಹೇಳ್ತಿರೋ ಕತೆ ಅವರಿಗೆ ಇಂಟ್ರೆಸ್ಟಿಂಗ್ ಅನಿಸ್ತಾ ಈಚ್ ಎಪಿಸೋಡಲ್ಲಿ ಏನೋ ಒಂದು ಪ್ರಶ್ನೆ ಇದ್ದು ಅದರದ್ದು ಉತ್ತರ ನೆಕ್ಸ್ಟ್ ಎಪಿಸೋಡಲ್ಲಿರುತ್ತೆ, ಇಲ್ಲೇನೋ ಪ್ರಶ್ನೆ ಬರೋದು ನೆಕ್ಸ್ಟ್ ಉತ್ತರ. ಸೊ ಈ ಥರದ್ದೆಲ್ಲ ವರ್ಕ್ ಮಾಡೋದು ಸೀರೀಸಿನ ಫಾರ್ಮ್ಯಾಟ್ ಆಗುತ್ತೆ. ಆ್ಯಂಡ್ ಐ ಥಿಂಕ್ ಶೋಧನಲ್ಲಿ ಎಲ್ಲೋ ಒಂದು ಕಡೆ ಅದೆಲ್ಲನೂ ತುಂಬ ಯೋಚನೆ ಮಾಡಿದ್ದೀವಿ ಆ ಥರದ್ದು ಒಂದು ಫಾರ್ಮ್ಯಾಟಿಗೆ ಬಂದಿದೆ ಅಂತ. ಆ್ಯಂಡ್ ಪರ್ಫಾರ್ಮೆನ್ಸ್ಗಳು ಅರುಣ್ ಸಾಗರ್ ಅವ್ರನ್ನ ಫಸ್ಟ್ ಟೈಮ್ ಎಲ್ಲರೂ ಇನ್ಸ್ಪೆಕ್ಟರ್ ಥರ ನೋಡ್ತಿರೋದು. ಅವ್ರು ಈವರೆಗೂ ಅವ್ರ ಕರಿಯರಲ್ಲಿ ಪೊಲೀಸ್ ಆಫೀಸರ್ ಮಾಡಿರಲಿಲ್ವಂತೆ. ಆಮೇಲೆ ನಾನು ಏನಂತೀರ ಈ ಥರದ್ದು ಒಂದು ಲೀಡ್ ರೋಲಲ್ಲಿ ಮಾಡ್ತಿರೋದು ಫಸ್ಟ್ ಟೈಮ್. ಆ್ಯಂಡ್ ಇಟ್ ಹ್ಯಾಸ್ ದಟ್ ಹೋಲ್ ಸೈಕಲಾಜಿಕಲ್ ಗೇಮ್ ಎಲ್ಲ ಇದೆ. ಐ ಥಿಂಕ್ ಸಮ್ವೇರ್ ಎಮೋಷ್ನಲ್ ಇಂಟೆನ್ಸಿಟೀಸ್ ಚೆನ್ನಾಗಿ ಬಂದಿದೆ ಆ್ಯಂಡ್ ಆಲ್ ದ್ಯಾಟ್ ಶುಡ್ ಎಂಗೇಜ್ ದಿ ಆಡಿಯನ್ಸ್ ಅಂತ. ಓಕೆ. ಸೊ ನಿಮ್ಮನ್ನು ಗಾಳಿಪಟ 2 ಅಲ್ಲಿ ನೋಡಿದಾಗ ನಮಗೆಲ್ಲರಿಗೂ ಅನಿಸ್ತು ಓಕೆ ಇವರು ಹೀರೋ ಮಟೀರಿಯಲ್ ಚೆನ್ನಾಗಿ ಮಾಡ್ತಾರೆ, ನಾವು ನೆಕ್ಸ್ಟ್ ಇವ್ರನ್ನ ಹೀರೋಗಿ ಇನ್ನೊಂದು ಮೂವಿಲಿ ನೋಡ್ಬೋದು ಅಂತ. ಬಿಕಾಸ್ ಚೆನ್ನಾಗಿತ್ತು, ಸಾಂಗ್ನು ನಿಮಗೆ ತುಂಬ ಚೆನ್ನಾಗಿ ಬಂದಿತ್ತು, ಮತ್ತು ಅದ್ರಲ್ಲಿ ನಿಮಗೆ ಆ್ಯಕ್ಟಿಂಗ್ ಮಾಡೋದಕ್ಕೂ ತುಂಬ ಒಳ್ಳೆ ರೀತಿಯಾದಂತಹ ಒಂದು ರೆಸ್ಪಾನ್ಸ್ ಸಿಕ್ಕಿತ್ತು ನಿಮ್ಮ ಆ್ಯಕ್ಟಿಂಗಿಗೆ. ಸೊ ಏನಕ್ಕೆ ನೀವು ಮತ್ತೆ ಲೀಡ್ ರೋಲಲ್ಲಿ? ಇಲ್ಲ, ನಾನು ಯಾವತ್ತು ಆ್ಯಕ್ಟಿಂಗ್ ಯಾವತ್ತು ಲೀಡು ಸಪೋರ್ಟಿಂಗ್ ಅಂತ ಯೋಚನೆ ಮಾಡಿಲ್ಲ. ಇದರಲ್ಲೂ ಐ ಡೋಂಟ್ ಲೈಕ್ ದ ವರ್ಡ್ ಲೀಡ್ ರೋಲ್ ಅನ್ನೋದು. ಇಟ್ಸ್ ಮೋರ್ ಲೈಕ್ ಪ್ರೊಟ್ಯಾಗನಿಸ್ಟ್ ಅಂತ ಒಬ್ರು ಇರ್ತಾರೆ, ಅವ್ರು ಅರೌಂಡ್ ಕತೆ ಇದೆ ಅಂತ. ಅಂದರೆ ನನಗೆ ಒಂದು ರಿಪಿಟೇಟಿವ್ ಆಗಿ ಅದೇ ಥರದ ರೋಲ್ ಮಾಡಬೇಕು ಅಥವಾ ಪ್ರಾಜೆಕ್ಟ್ಗಳು ಆಗಬೇಕು ಅನ್ನೋ ರೀಸನ್ಗೆ ಪ್ರಾಜೆಕ್ಟ್ಸ್ ಮಾಡಬೇಕು ಅನ್ನೋ ಡ್ರೈವಲ್ಲಿ ಇಲ್ಲ. ಈ ಥರದ್ದು ಅಂದರೆ ಆ್ಯಸ್ ಅ ಸ್ಕ್ರಿಪ್ಟ್ ಬಂದಾಗ ಇದರಲ್ಲಿ ಏನೋ ಹೊಸದೊಂದು ಪ್ರಯತ್ನ ಮಾಡ್ಬೋದು ನಾನು, ಅಥವಾ ಇದರಲ್ಲಿ ಏನೋ ಮಾಡಬೇಕಂದ್ರೆ ಒಂದು ಹೊಸದನ್ನು ಅನುಭವಿಸ್ಬೋದು ಅನ್ನೋ ಒಂದು ಎಕ್ಸ್ಪೀರಿಯನ್ಸ್ ಅನಿಸಿದ್ರೆ ಮಾತ್ರ ಮಾಡೋಕ್ಕೆ. ಕ್ವಾಲಿಟಿ ಇಸ್ ಬೆಟರ್. ಕ್ವಾಂಟಿಟಿ ನಡೀತಾನೆ ಇರುತ್ತೆ. ಓಕೆ. ಸೊ 29th ರಿಲೀಸ್ ಆಗ್ತಾ ಇದೆ. 29th. ಸೊ ಇವಾಗ ಒಂದು ಸೀರೀಸ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಅದನ್ನ ಸೀಸನ್ ವೈಸ್ ಕೂಡ ಮಾಡ್ತಾರೆ. ಒಂದು ಫಸ್ಟ್ ಇದು ಆಯ್ತು ಬಂತು ಅಂತ ನೆಕ್ಸ್ಟ್ ಬರೋ ಚಾನ್ಸಸ್ ಏನಾದ್ರು? ಅದೇ ಅದರದ್ದು ಪ್ರತಿಕ್ರಿಯೆ ಮೇಲೆ ಒಂದು ಓಪನ್ ಥಾಟ್ ಅಂತೂ ಇದೆ, ಒಂದು ಐಡಿಯಾ ಸುಮ್ಮನೆ ಮಾತಾಡು ಇಟ್ಕೊಂಡಿದ್ದೀವಿ ಸೀಸನ್ 2 ಏನಾಗ್ಬೋದು ಅನ್ನೋದು. ಬಟ್ ಜನ ಇದನ್ನ ಹೇಗೆ ಸ್ವೀಕರಿಸ್ತಾರೆ, ಎಷ್ಟು ಜನ ಇದನ್ನ ನೋಡ್ತಾರೆ, ಎಷ್ಟು ಡಿಮಾಂಡ್ ಕ್ರಿಯೇಟ್ ಆಗುತ್ತೆ ಅದರ ಮೇಲೆ ಐ ಥಿಂಕ್. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನಮ್ಮ ಜೊತೆಗೆ ಮಾತಾಡಿದ್ರೆ. ಆಲ್ ದಿ ಬೆಸ್ಟ್ ನಿಮ್ಮ ಸೀರೀಸ್ಗೆ. ಇದಾಗಿತ್ತು ಪವನ್ ಕುಮಾರ್ ಅವರ ಮಾತು. ಹೋಪ್ಫುಲಿ ವಿಡಿಯೋ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಇಷ್ಟವಾಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಶೇರ್ ಮಾಡಿ. ವಿಶ್ವವಾಣಿ ಸ್ಪೆಷಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.